ಕರಾವಳಿಯಲ್ಲಿ ರಣ ಮಳೆ ಆರ್ಭಟಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮಳೆ ನೀರಿಗೆ ಮತ್ತೆ ಪಂಪ್ವೆಲ್ ಸರ್ಕಲ್ ಮುಳುಗಿದೆ. ಅವತ್ತಷ್ಟೇ ಮೊನ್ನೆಯಷ್ಟೇ ಪಂಪ್ವೆಲ್ ಸರ್ಕಲ್ ಮುಳುಗಿ ಅಲ್ಲಿ ಜನ ಈಜು ಹೊಡಿತಾ ಇದ್ದಂಥದ್ದನ್ನ ನೋಡಿದ್ವಿ. ಈಗ ಮತ್ತೆ ಪಂಪ್ವೆಲ್ ಸರ್ಕಲ್ ಮಳೆ ನೀರಿಗೆ ಮುಳುಗಿದೆ. ವಾಮಂಜೂರು ಸಮೀಪ ಕೆತ್ತಿಕಲ್ ಗುಡ್ಡ ಕುಸಿಯುವ ಆತಂಕ ಕೂಡ ಎದುರಾಗಿದೆ. ನಿನ್ನೆ ಗುಡ್ಡ ಕುಸಿದು ರಸ್ತೆಯ ಒಂದು ಬದಿ ಬಂದ್ ಆಗಿತ್ತು. ಮಂಗಳೂರು ಮೂಡಬಿದ್ರೆ ಕಾರ್ಕಳ ಸಂಪರ್ಕಿಸುವ ರಸ್ತೆ ಕ್ಲೋಸ್ ಆಗಿದೆ. ಸಂಚಾರಕ್ಕೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಗುಡ್ಡ ಕುಸಿದಿರ್ತಕ್ಕಂಥದ್ದು ಎನಿ ಮೊಮೆಂಟ್ ಇಲ್ಲೆಲ್ಲ ನೋಡಿ ಕರ್ವು ಗುಡ್ಡ ಇದೇ ಇರೋದು. ಮಂಗಳೂರು ಭಾಗ ಫುಲ್ ನೀವು ರಸ್ತೆ ಅಂತಂದ್ರೆ ಅದ್ರ ಪಕ್ಕ ಒಂದು ಗುಡ್ಡ ಇದ್ದೇ ಇರತ್ತೆ ಆ ಮಟ್ಟಿಗೆ. ಆದ್ರೆ ಮಣ್ಣು ಸಡಿಲಗೊಂಡು ಕುಸಿತಾ ಇರ್ತಕ್ಕಂಥದ್ದು ಎಷ್ಟೊಂದು ಅಪಾಯಕಾರಿ. ಮಳೆಗಾಲದ ಜರ್ನಿ ಎಷ್ಟು ಅಪಾಯಕಾರಿ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಇಲ್ಲಿ ಮತ್ತೆ ಗುಡ್ಡ ಕುಸಿತು ರಸ್ತೆ ಬ್ಲಾಕ್ ಆಗಿದೆ. ಮಂಗಳೂರು ಮೂಡಬಿದ್ರೆ ಕಾರ್ಕಳ ಸಂಪರ್ಕಿಸುವ ರಸ್ತೆ ಬ್ಲಾಕ್ ಆಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಒಂದ್ ಕಡೆ ರೋಡ್ ಬ್ಲಾಕ್ ಆಗಿದೆ, ಮತ್ತೊಂದ್ ಕಡೆ ಪಂಪ್ವೆಲ್ ಸರ್ಕಲ್ ಮತ್ತೆ ನೀರಿನಿಂದ ತುಂಬ ಹೋಗಿದೆ. ಪಂಪ್ವೆಲ್ ಸರ್ಕಲ್ ಅಲ್ಲಿ ಈಗ ವೆಹಿಕಲ್ ಮೂವ್ಮೆಂಟ್ ಇದೆಯಾ? ಆಮೇಲೆ ಮನೆಗಳಲ್ಲಿ ಕಾಂಪೌಂಡ್ ಕುಸಿದಿರ್ತಕ್ಕಂಥದ್ದು, ಮಳೆಯ ಆರ್ಭಟ ಸಿಕ್ಕಾಪಟ್ಟೆ ಜೋರಾಗಿದೆ. ಏನೆಲ್ಲ ಅವಾಂತರಗಳಾಗಿದ್ದಾವೆ ಮಂಗಳೂರಿನಲ್ಲಿ ಮಳೆಯ ಆರ್ಭಟದಿಂದಾಗಿ ದಿನೇಶ್? ಆಲ್ ರೈಟ್, ಸಂಪರ್ಕ ಕಡಿತ ಆಗಿದೆ. ಅಲ್ಲಿ ಸಿಕ್ಕಾಪಟ್ಟೆ ಸಿಗ್ನಲ್ ಪ್ರಾಬ್ಲಮ್ ಕೂಡ ಇದೆ. ಅಷ್ಟೆಲ್ಲ ಮಳೆ ಬರ್ತಾ ಇದೆ ಅಲ್ಲಿ. ಒಂದ್ ಕಡೆ ನೀವು ನೋಡ್ತಾ ಇರೋದು ಒಂದು ವಿಂಡೋದಲ್ಲಿ ಈ ಪಂಪ್ವೆಲ್ ಮತ್ತೆ ನೀರು ತುಂಬಿಕೊಂಡಿರೋದು ಪಂಪ್ವೆಲ್ ಸರ್ಕಲ್. ಈಗ ವಾಹನ ಸಂಚಾರ ಸ್ವಲ್ಪ ಮಟ್ಟಿಗೆ ಕಂಡು ಬರ್ತಾ ಇದೆ. ಅಂದ್ರೆ ಸಣ್ಣ ವಾಹನಗಳು ಮೂವ್ ಆಗೋದಕ್ಕೆ ಬಹಳ ಕಷ್ಟ ಆಗ್ಬೋದು. ಮತ್ತೊಂದು ಕಡೆ ಮಂಗಳೂರಿನಲ್ಲಿ ಗುಡ್ಡ ಕುಸಿತ ಆಗಿ ರಸ್ತೆ ಬಂದ್ ಆಗಿರುವಂತಹದ್ದು. ಮಂಗಳೂರು ಮೂಡಬಿದ್ರೆ ಕಾರ್ಕಳ ಸಂಪರ್ಕಿಸುವ ರಸ್ತೆ ಕ್ಲೋಸ್ ಆಗಿದೆ. ಸ್ವಲ್ಪ ಭಾಗ ಕ್ಲೋಸ್ ಆಗಿದೆ. ಇನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನಡೀತಾ ಇದೆ. ಮಂಗಳೂರಿನಲ್ಲೂ ಕೂಡ ಇವತ್ತು ಧಾರಾಕಾರ ಮಳೆ ಮುಂದುವರೆದಿರುವಂತದ್ದು. ಮಂಗಳೂರಿನ ಹಲವೆಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಭಾರಿ ಆತಂಕ ಇರುವಂತದಂದ್ರೆ ಮಂಗಳೂರು ಹೊರವಲಯದ ವಾಮಂಜೂರಿನಲ್ಲಿರುವಂತಹ ಏನು ಕೆತ್ತಿಕಲ್ ಗುಡ್ಡ, ಇದು ಭಾರಿ ಆತಂಕದಲ್ಲಿ ಇರುವಂತದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಏನು ಇದು ಮಂಗಳೂರಿನ ಹೊರವಲಯದಲ್ಲಿ ಇರುವಂತಹ ಕೆತ್ತಿಕಲ್ ಗುಡ್ಡ. ನಿನ್ನೆ ತಡರಾತ್ರಿ ವೇಳೆಗೆ ಈ ಒಂದು ಗುಡ್ಡದ ಒಂದು ಭಾಗ ಕುಸಿತಗೊಂಡಿರುವಂತದ್ದು. ಗುಡ್ಡದ ಒಂದು ಭಾಗ ಕುಸಿದು ರಸ್ತೆಗೆ ಬಿದ್ದಿರುವಂತದ್ದು. ರಸ್ತೆಗೆ ಬಿದ್ದಂತಹ ಮಣ್ಣು ಮತ್ತು ದೊಡ್ಡ ದೊಡ್ಡ ಬೃಹದಾಕಾರದ ಕಲ್ಲುಗಳನ್ನು ಈಗಾಗಲೇ ಜೆಸಿಬಿ ಮೂಲಕ ಏನು ಬದಿಗೆ ಸರಿಸುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು. ನಿನ್ನೆ ಸಂಜೆ ವೇಳೆಗೆ ಮಂಗಳೂರು ನಗರದಲ್ಲಿ ಭಾರಿ ಮಳೆ ಆಗ್ತಾ ಇತ್ತು. ಮಳೆಯ ಪರಿಣಾಮವಾಗಿ ಬಹಳ ಕಡೆಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾದಂತಹ ಗುಡ್ಡ ಕುಸಿತ ಆಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಒಂದು ಕೆತ್ತಿಕಲ್ಲು ಗುಡ್ಡ ಏನಿದೆ ಅದು ರಾತ್ರಿ ವೇಳೆ ಒಂದು ಭಾಗ ಕುಸಿತಗೊಂಡಿರುವಂತದ್ದು. ಅದೃಷ್ಟವಶಾತ್ ಇಲ್ಲಿ ರಾತ್ರಿ ಆದ ಕಾರಣವಾಗಿ ಹೆಚ್ಚು ಏನು ವಾಹನಗಳು ಸಂಚರಿಸ್ತಾ ಇರಲಿಲ್ಲ. ಒಂದು ಆಟೋ ರಿಕ್ಷಾ ಸಂಚರಿಸಿತ್ತು. ಆಟೋ ರಿಕ್ಷಾದ ಮೇಲೂ ಕೂಡ ಮಣ್ಣು ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಆಟೋದಲ್ಲಿ ಇದ್ದಂತಹ ಪ್ರಯಾಣಿಕ ಏನು ಚಾಲಕ ಏನಿದ್ದಾರೆ ಅವರು ಬದುಕಿ ಬಂದಿರುವಂತದ್ದು. ಮತ್ತು ಈಗ ಸದ್ಯ ಏನ್ ಮಾಡ್ತಾರೆ ಅಂದ್ರೆ ಒಂದು ಬದಿಯ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಮತ್ತೊಂದು ಬದಿಯ ರಸ್ತೆಯಲ್ಲಿ ದ್ವಿಮುಖ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿರುವಂತದ್ದು. ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದು ಮಂಗಳೂರಿನಿಂದ ಮಂಗಳೂರಿನಿಂದ ಮೂಡಬಿದ್ರೆ ಕಾರ್ಕಳ ಸಂಪರ್ಕಿಸುವಂತಹ ರಸ್ತೆ. ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತಹ ರಸ್ತೆ ಇದು. ಇಲ್ಲಿ ಈ ರೀತಿಯಾಗಿ ನಿನ್ನೆ ಸಂಜೆ ವೇಳೆ ಮಳೆ ಸುರಿದಂತಹ ಪರಿಣಾಮವಾಗಿ ರಾತ್ರಿ ವೇಳೆ ಈ ರೀತಿಯಾದಂತಹ ಗುಡ್ಡ ಕುಸಿತ ಆಗಿರುವಂತದ್ದು. ಈ ಭಾಗದಲ್ಲಿ ಈ ರೀತಿ ಕುಸಿತ ಆದ್ರೆ ಮತ್ತೆ ಆ ಭಾಗದಲ್ಲೂ ಕೂಡ ಮತ್ತಷ್ಟು ಗುಡ್ಡ ಕುಸಿಯುವಂತಹ ಆತಂಕ ಕೂಡ ಇರುವಂತದ್ದು. ಕಳೆದ ಬಾರಿ ಆ ಭಾಗದಲ್ಲಿ ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಆದಿಯಾಗಿ ಎಲ್ಲ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಸೂಚನೆಯನ್ನು ಕೂಡ ನೀಡಿದ್ರು. ಅಂದ್ರೆ ಮುಂದಿನ ಬಾರಿ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರದು, ಎಚ್ಚರಿಕೆಯನ್ನು ವಹಿಸಿ ಅನ್ನುವಂತ ಸೂಚನೆ ನೀಡಿದ್ರು. ಆದ್ರೂ ಕೂಡ ಈ ಬಾರಿ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು. ಏನು ಕೆತ್ತಿಕಲ್ನ ಈ ಭಾಗದಲ್ಲಿ ಗುಡ್ಡ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆಗಿರುವಂತದ್ದು. ಆ ಭಾಗದಲ್ಲೂ ಕೂಡ ಮತ್ತಷ್ಟು ಗುಡ್ಡ ಕುಸಿತದ ಆತಂಕ ಇರುವಂತದ್ದು. ಮೇಲ್ಭಾಗದಲ್ಲೂ ಕೂಡ ಗಮನಿಸಬಹುದು. ಕ್ಷಣಕ್ಕೂ ಆ ಭಾಗದ ಮಣ್ಣು ಕುಸಿತಾನೆ ಇದೆ. ಮತ್ತಷ್ಟು ಗುಡ್ಡ ಕುಸಿಯುವಂತಹ ಆತಂಕ ಕೂಡ ಇರುವಂತದ್ದು. ಹೀಗಾಗಿ ಒಂದು ಭಾಗದ ರಸ್ತೆ ಏನಿದೆ ಅದನ್ನು ಸಂಪೂರ್ಣವಾಗಿ ಬಂದ್
ಮಾಡಿ ಮತ್ತೊಂದು ಭಾಗದಲ್ಲಿ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿರುವಂತದ್ದು. ಇದರ ಜೊತೆಗೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಅವಾಂತರಗಳು ಕೂಡ ಮುಂದುವರೆದಿರುವಂತದ್ದು. ನಿನ್ನೆ ಪಂಪ್ವೆಲ್ ಸರ್ಕಲ್ ಜಲ ದಿಗ್ಬಂಧನ ಆಗಿತ್ತು, ಸಂಚಾರಕ್ಕೂ ಕೂಡ ತೊಡಗಾಗಿತ್ತು. ಜೊತೆಗೆ ಕಾರ್ ಶೀಟ್ ಆಗಿರುವುದು ಹಳಕ್ಕೆ, ಪಾಂಡೇಶ್ವರ ಈ ಭಾಗದಲ್ಲೂ ಕೂಡ ನೀರು ನಿಂತು ಬಹಳಷ್ಟು ತೊಂದರೆ ಆಗಿತ್ತು. ಇವತ್ತು ಕೂಡ ಮಳೆ ಬರ್ತಾ ಇದೆ. ಕೆಲವೊಂದು ತಗ್ಗು ಪ್ರದೇಶಗಳೇನಿದೆ ಅದು ಜಲಾವೃತಗೊಳ್ತಾ ಬರ್ತಾ ಇರುವಂತದ್ದು. ಜೊತೆಗೆ ಕೆಲವೊಂದು ಕಡೆಗಳಲ್ಲಿ ಕಂಪೌಂಡ್ ಕುಸಿದಂತಹ ಘಟನೆಗಳು ಕೂಡ ಕಂಡು ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನ ಕಂಕನಾಡಿ ಲೈನ್ ಏನು ಇದೆ ಅಲ್ಲಿ ಕಾಂಪೌಂಡ್ ಕುಸಿತ ಆಗಿರುವಂತದ್ದು. ಅದೃಷ್ಟವಶಾತ್ ಆ ಒಂದು ರಸ್ತೆಯಲ್ಲಿ ಯಾರು ಬರ್ತಾ ಇರಲಿಲ್ಲ ಮತ್ತು ವಾಹನ ಸಂಚಾರ ಇರಲಿಲ್ಲ. ಹೀಗಾಗಿ ಆ ದೊಡ್ಡ ಅಪಾಯ ತಪ್ಪಿರುವಂತದ್ದು. ಒಟ್ಟಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಇರುವಂತದ್ದು. ಬಹಳಷ್ಟು ಮಳೆ ಮುಂದುವರಿದಿರುವಂತದ್ದು. ಜಿಲ್ಲೆಯಾದ್ಯಂತ ಮಳೆಯ ಪ್ರಮಾಣ ಹೆಚ್ಚಿರುವಂತದ್ದು. ನಿನ್ನೆ ಸಂಜೆ ಭಾರೀ ಮಳೆಯಾಗಿತ್ತು, ರಾತ್ರಿ ಸ್ವಲ್ಪ ಮಳೆ ಬಿಡುವು ಪಡೆದಿತ್ತು. ಈಗ ಮತ್ತೆ ಬೆಳಗಿನಿಂದ ವ್ಯಾಪಕವಾದಂತಹ ಮಳೆ ಬರ್ತಾ ಇರುವಂತದ್ದು. ಮಂಗಳೂರು ಮಾತ್ರ ಅಲ್ಲದೆ ಜಿಲ್ಲೆಯ ಬೇರೆ ಬೇರೆ ಭಾಗ ಅಂದ್ರೆ ಮೂಡಬಿದ್ರೆ, ಸುಳ್ಯ, ಪುತ್ತೂರು ಏನು ಬೇರೆ ಬೇರೆ ಭಾಗ ಏನಿದೆ ಅಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇರುವಂತದ್ದು. ಇಲ್ಲಿನ ಜೀವ ನದಿಗಳೇನಿದೆ ಅದು ಕೂಡ ತುಂಬಿ ಹರಿತಾ ಇರುವಂತದ್ದು. ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಅಂದ್ರೆ ನದಿ ಮತ್ತು ಸಮುದ್ರ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು. ನೀರಿನ ಮಟ್ಟ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ನೀರಿನ ಮಟ್ಟ ಏರಿಕೆ ಆದಂತಹ ಸಂದರ್ಭದಲ್ಲಿ ನೀವು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಶ್ರೀಲಕ್ಷ್ಮಿ, ಕರಾವಳಿಯಲ್ಲಿ ರಣ ಮಳೆ ಆರ್ಭಟಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮಳೆ ನೀರಿಗೆ ಮತ್ತೆ ಪಂಪ್ವೆಲ್ ಸರ್ಕಲ್ ಮುಳುಗಿದೆ. ಅವತ್ತಷ್ಟೇ ಮೊನ್ನೆಯಷ್ಟೇ ಪಂಪ್ವೆಲ್ ಸರ್ಕಲ್ ಮುಳುಗಿ ಅಲ್ಲಿ ಜನ ಈಜು ಹೊಡಿತಾ ಇದ್ದಂಥದ್ದನ್ನ ನೋಡಿದ್ವಿ. ಈಗ ಮತ್ತೆ ಪಂಪ್ವೆಲ್ ಸರ್ಕಲ್ ಮಳೆ ನೀರಿಗೆ ಮುಳುಗಿದೆ. ವಾಮಂಜೂರು ಸಮೀಪ ಕೆತ್ತಿಕಲ್ಲು ಗುಡ್ಡ ಕುಸಿಯುವ ಆತಂಕ ಕೂಡ ಎದುರಾಗಿದೆ. ನಿನ್ನೆ ಗುಡ್ಡ ಕುಸಿದು ರಸ್ತೆಯ ಒಂದು ಬದಿ ಬಂದ್ ಆಗಿತ್ತು. ಮಂಗಳೂರು ಮೂಡಬಿದ್ರೆ ಕಾರ್ಕಳ ಸಂಪರ್ಕಿಸುವ ರಸ್ತೆ ಕ್ಲೋಸ್ ಆಗಿದೆ. ಸಂಚಾರಕ್ಕೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಗುಡ್ಡ ಕುಸಿದಿರ್ತಕ್ಕಂಥದ್ದು ಎನಿ ಮೊಮೆಂಟ್ ಇಲ್ಲೆಲ್ಲ ನೋಡಿ ಕರ್ವು ಗುಡ್ಡ ಇದೇ ಇರೋದು. ಮಂಗಳೂರು ಭಾಗ ಫುಲ್ ನೀವು ರಸ್ತೆ ಅಂತಂದ್ರೆ ಅದ್ರ ಪಕ್ಕ ಒಂದು ಗುಡ್ಡ ಇದ್ದೇ ಇರತ್ತೆ ಆ ಮಟ್ಟಿಗೆ. ಆದ್ರೆ ಮಣ್ಣು ಸಡಿಲಗೊಂಡು ಕುಸಿತಾ ಇರ್ತಕ್ಕಂಥದ್ದು ಎಷ್ಟೊಂದು ಅಪಾಯಕಾರಿ. ಮಳೆಗಾಲದ ಜರ್ನಿ ಎಷ್ಟು ಅಪಾಯಕಾರಿ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಇಲ್ಲಿ ಮತ್ತೆ ಗುಡ್ಡ ಕುಸಿತು ರಸ್ತೆ ಬ್ಲಾಕ್ ಆಗಿದೆ. ಮಂಗಳೂರು ಮೂಡಬಿದ್ರೆ ಕಾರ್ಕಳ ಸಂಪರ್ಕಿಸುವ ರಸ್ತೆ ಬ್ಲಾಕ್ ಆಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಒಂದ್ ಕಡೆ ರೋಡ್ ಬ್ಲಾಕ್ ಆಗಿದೆ, ಮತ್ತೊಂದ್ ಕಡೆ ಪಂಪ್ವೆಲ್ ಸರ್ಕಲ್ ಮತ್ತೆ ನೀರಿನಿಂದ ತುಂಬ ಹೋಗಿದೆ. ಪಂಪ್ವೆಲ್ ಸರ್ಕಲ್ ಅಲ್ಲಿ ಈಗ ವೆಹಿಕಲ್ ಮೂವ್ಮೆಂಟ್ ಇದೆಯಾ? ಆಮೇಲೆ ಮನೆಗಳಲ್ಲಿ ಕಾಂಪೌಂಡ್ ಕುಸಿದಿರ್ತಕ್ಕಂಥದ್ದು, ಮಳೆಯ ಆರ್ಭಟ ಸಿಕ್ಕಾಪಟ್ಟೆ ಜೋರಾಗಿದೆ. ಏನೆಲ್ಲ ಅವಾಂತರಗಳಾಗಿದ್ದಾವೆ ಮಂಗಳೂರಿನಲ್ಲಿ ಮಳೆಯ ಆರ್ಭಟದಿಂದಾಗಿ ದಿನೇಶ್? ಆಲ್ ರೈಟ್, ಸಂಪರ್ಕ ಕಡಿತ ಆಗಿದೆ. ಅಲ್ಲಿ ಸಿಕ್ಕಾಪಟ್ಟೆ ಸಿಗ್ನಲ್ ಪ್ರಾಬ್ಲಮ್ ಕೂಡ ಇದೆ. ಅಷ್ಟೆಲ್ಲ ಮಳೆ ಬರ್ತಾ ಇದೆ ಅಲ್ಲಿ. ಒಂದ್ ಕಡೆ ನೀವು ನೋಡ್ತಾ ಇರೋದು ಒಂದು ವಿಂಡೋದಲ್ಲಿ ಈ ಪಂಪ್ವೆಲ್ ಮತ್ತೆ ನೀರು ತುಂಬಿಕೊಂಡಿರೋದು ಪಂಪ್ವೆಲ್ ಸರ್ಕಲ್. ಈಗ ವಾಹನ ಸಂಚಾರ ಸ್ವಲ್ಪ ಮಟ್ಟಿಗೆ ಕಂಡು ಬರ್ತಾ ಇದೆ. ಅದ್ರ ಸಣ್ಣ ವಾಹನಗಳು ಮೂವ್ ಆಗೋದಕ್ಕೆ ಬಹಳ ಕಷ್ಟ ಆಗ್ಬೋದು. ಮತ್ತೊಂದು ಕಡೆ ಮಂಗಳೂರಿನಲ್ಲಿ ಗುಡ್ಡ ಕುಸಿತ ಆಗಿ ರಸ್ತೆ ಬಂದ್ ಆಗಿರುವಂತಹದ್ದು. ಮಂಗಳೂರು ಮೂಡಬಿದ್ರೆ ಕಾರ್ಕಳ ಸಂಪರ್ಕಿಸುವ ರಸ್ತೆ ಕ್ಲೋಸ್ ಆಗಿದೆ. ಸ್ವಲ್ಪ ಭಾಗ ಕ್ಲೋಸ್ ಆಗಿದೆ. ಇನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನಡೀತಾ ಇದೆ.